ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ತುಂಬ ದಿನಗಳಿಂದ ಯೂಟ್ಯೂಬ್ ವಿಡಿಯೋಸ್ ಹಾಕೋದಕ್ಕಾಗಲಿಲ್ಲ. ಹಾಗಾಗಿ ಎಲ್ಲರಿಗೂ ಸಾರಿ ಕೇಳ್ತೀನಿ. ಅದಕ್ಕೆ ರೀಸನ್, ನಮ್ಮ ಮನೆಯಲ್ಲಿ ಕೆಲವೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಆ ಫಂಕ್ಷನ್ ಎಲ್ಲ ಮುಗಿಯೋವರೆಗೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಹಾಗಾಗಿ ವಿಡಿಯೋಸ್ ಮಾಡೋದಕ್ಕೆ ಆಗಿರಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರುತ್ತೆ. ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ವಲ್ಪ ದಿನದವರೆಗೂ ಪಾಸ್ ಆಗಿತ್ತು. ಫಂಕ್ಷನ್ಸ್ ಇರೋದ್ರಿಂದ ಫಂಕ್ಷನ್ಸ್ ಎಲ್ಲ ಮುಗಿದ ಮೇಲೆ ಮತ್ತೆ ಇವಾಗ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿದೆ. ರೋಲ್ಡ್ ಓಟ್ಸನ್ನು ಆರ್ಡರ್ ಹಾಕಿದ್ದೆ. ಜೊತೆಗೆ ಪಿಂಕ್ ಸಾಲ್ಟ್ ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ಖಾಲಿಯಾಗಿತ್ತು. ಈ ಮೂರನ್ನು ಇವತ್ತು ಜೆಪ್ಟೋನಲ್ಲಿ ಆರ್ಡರ್ ಹಾಕಿದ್ದೆ. ವೆಯ್ಟ್ ಲಾಸ್ ಮಾಡೋರಿಗೆ ಈ ರೋಲ್ಡ್ ಓಟ್ಸ್ ತುಂಬಾ ಸಹಾಯ ಮಾಡುತ್ತೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಇರುತ್ತೆ. ಫ್ಯಾಟ್ಸನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದರಲ್ಲಿ 2 ಥರ ಓಟ್ಸ್ ಬರುತ್ತೆ. ಅದರಲ್ಲಿ ನಾನು ಯಾವಾಗಲೂ ಬಳಸೋದು ರೋಲ್ಡ್ ಓಟ್ಸ್, ಅದು ಯೋಗ ಬಾರ್ ಅವ್ರದ್ದು. ಸೊ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಪರ್ಸ್ನಲ್ ಆಗಿ ಯಾವುದು ಬಳಸ್ತೀನಿ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಏಕೆಂದರೆ ತುಂಬ ಮೆಸೇಜಸ್ ಬಂದಿತ್ತು, ಯಾವ ಓಟ್ಸನ್ನು ಬಳಸಬೇಕು ಪ್ಲೀಸ್ ತೋರಿಸಿ ಅಂತ. ಸೊ ನಾನು ಬೆಸ್ಟ್ ಆಪ್ಷನ್ ಹೇಳೋದು ಅಂದರೆ ಯಾವ ಬ್ರ್ಯಾಂಡರು ತೊಗೊಳ್ಳಿ, ಆದರೆ ರೋಲ್ಡ್ ಓಟ್ಸ್ ತೊಗೊಳೋದನ್ನ ಮರಿಬೇಡಿ. ಈ ಕಬೋರ್ಡ್ ತುಂಬ ನನಗೆ ಯೂಸ್ ಆಗುವಂಥದ್ದು, ಅಂದರೆ ವೆಯ್ಟ್ ಲಾಸ್ಗೆ ಯೂಸ್ ಆಗುವಂಥ ಗ್ರಾಸರೀಸನ್ನು ಇಟ್ಟಿದ್ದೀನಿ. ರಾಜ್ಮುಡಿ ರೈಸ್ ಆಗಿರ್ಬೋದು, ಮಿಲೆಟ್ಸ್, ಬ್ರೌನ್ ರೈಸ್, ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್, ಜೊತೆಗೆ ರೋಲ್ಡ್ ಓಟ್ಸ್. ಸೊ ಇವೆಲ್ಲನೂ ಒಂದೇ ಕಡೆ ಇಟ್ಟಿರ್ತೀನಿ. ಅದನ್ನು ಡೈಲಿ ನೋಡ್ತಾ ಇದ್ದರೆ ಅದರಲ್ಲಿ ಯಾವ್ದಾದ್ರು ಒಂದು ಗ್ರಾಸರಿ ತೊಗೊಂಡು ಬಳಸ್ತೀನಿ ಅನ್ನೋ ಕಾರಣಕ್ಕೆ ಇವೆಲ್ಲ ಒಂದೇ ಕಡೆಗೆ ಇಟ್ಟಿದ್ದೀನಿ. ಪಿಂಕ್ ಸಾಲ್ಟ್ ಕೂಡ ರೀಫಿಲ್ ಮಾಡಿ ಎತ್ತಿಡ್ತಾ ಇದ್ದೀನಿ. ವೈಟ್ ಸಾಲ್ಟ್ಗಿಂತ ಪಿಂಕ್ ಸಾಲ್ಟ್ ಬಳಸಿದ್ರೆ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಸಾಲ್ಟ್ ನನಗೆ ಎಷ್ಟು ಬೇಕೋ ಅಷ್ಟು ರಿಫಿಲ್ ಮಾಡಿಕೊಂಡೆ. ಮಿಕ್ಕಿದ್ದನ್ನ ಈ ರೀತಿಯಾಗಿ ಕ್ಲಿಪ್ಸ್ ಬರುತ್ತೆ ಆನ್ಲೈನ್ಸ್ನಲ್ಲಿ. ಸೊ ಇದರ ಲಿಂಕ್ಸನ್ನು ಕೊಟ್ಟಿರ್ತೀನಿ, ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಈ ಥರ ಕ್ಲಿಪ್ಸ್ ತೊಗೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಉಳಿದಿರೋಂಥ ಗ್ರಾಸರೀಸ್ನ ಈ ಥರ ಟಕ್ ಮಾಡಿ ಕ್ಲೀನಾಗೆ ಇಡ್ಬೋದು. ರಬ್ಬರ್ ಬ್ಯಾಂಡ್ಸ್ ಎಲ್ಲ ಹಾಕೋದಕ್ಕಿಂತ ಈ ಥರ ಕ್ಲಿಪ್ಸ್ ಹಾಕಿಟ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ರೀಫಿಲ್ ಮಾಡಿ ಇಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಮನೇಲಿ 2 ಫ್ರಿಡ್ಜ್ ಇದೆ, ಒಂದು ದೊಡ್ಡದು ಒಂದು ಚಿಕ್ಕದು ಅಂತ. ಸೊ ಚಿಕ್ಕ ಫ್ರಿಡ್ಜನ್ನು ನಾನು ಹೆಚ್ಚಾಗಿ ಡ್ರೈ ಫ್ರೂಟ್ಸು, ನಟ್ಸು ಇವೆಲ್ಲ ಸ್ಟೋರ್ ಮಾಡೋದಕ್ಕೆ ಬಳಸ್ಕೋತೀನಿ. ಡಬಲ್ ಡೋರ್ ಫ್ರಿಡ್ಜ್ ತೊಗೋಬೇಕು ಅಂತ ತುಂಬ ದಿನಗಳಿಂದ ಕನಸಿದೆ. ಆ ಕನಸು ಯಾವಾಗ ನನಸಾಗುತ್ತೋ ಗೊತ್ತಿಲ್ಲ. ಏಕೆಂದರೆ ಕಿಚನ್ ಸ್ವಲ್ಪ ನನಗೆ ಕ್ಲಮ್ಸಿ ಥರ ಆಗುತ್ತೆ. ಡಬಲ್ ಡೋರ್ ಫ್ರಿಡ್ಜ್ ಇಟ್ಟರೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ದೊಡ್ಡ ಫ್ರಿಡ್ಜ್ ಏನಿದೆ ಅದನ್ನು ಹಾಗೆ ಇಟ್ಟಿದ್ದೀನಿ. ಇನ್ನೊಂದು ಚಿಕ್ಕ ಫ್ರಿಡ್ಜ್ನ ಕಿಚನ್ ಸ್ಲ್ಯಾಬ್ ಮೇಲೆ ಇಟ್ಬಿಟ್ಟಿದ್ದೀನಿ. ನೋಡಿ, ಇದು ಬಯೋಟಿನ್ ಲಡ್ಡು, ಫ್ಲ್ಯಾಕ್ಸ್ ಸೀಡ್ಸು, ಎಲ್ಲ ಥರ ಸೀಡ್ಸ್ ಹಾಕಿ ಮಾಡಿರೋಂಥದ್ದು. ಸೊ ವೆಯ್ಟ್ ಲಾಸ್ ಮಾಡುವಾಗ ಹೇರ್ ಲಾಸ್ ತುಂಬಾ ಆಗುತ್ತೆ. ಅಂಥ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಒಂದೊಂದು ಈ ಬಯೋಟಿನ್ ಲಡ್ಡುನ ತಗೋತೀನಿ. ನಮ್ಮ ಸ್ಕಿನ್ಗೆ, ಹೇರ್ಗೆ ತುಂಬ ಒಳ್ಳೆಯದು ಈ ಬಯೋಟಿನ್ ಲಡ್ಡು. ಪ್ರತಿದಿನ ಒಂದೊಂದು ತಗೊಳ್ಳೋದು ತುಂಬಾ ಒಳ್ಳೆಯದು. ಇದು ಹೇಗೆ ಮಾಡೋದು ಅಂತ ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ವಿಡಿಯೋ ಬೇಕಿದ್ದರೆ ಚೆಕ್ ಮಾಡ್ಕೋಬೋದು, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಡಿ ಮಾರ್ಟ್ನಲ್ಲಿ ಇವಾಗ ಆಫರ್ಸ್ ನಡೀತಿದೆ. ಗ್ಲಾಸ್ ಬಾಲ್ಸ್ ವಿತ್ ಲಿಡ್ಸ್ ಇದು ಆಫರ್ಸ್ನಲ್ಲಿ ಇತ್ತು. ಹಾಗಾಗಿ ಕೆಲವು ಗ್ಲಾಸ್ ಬಾಲ್ಸನ್ನು ತೊಗೊಂಡು ಬಂದಿದ್ದೀನಿ. ಇದು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ರೀತಿಯಾಗಿ ಡ್ರೈ ಫ್ರೂಟ್ಸು, ಡ್ರೈ ನಟ್ಸನ್ನು ಸೋಕ್ ಮಾಡೋದಕ್ಕೂ ತುಂಬಾ ಉಪಯೋಗ ಆಗುತ್ತೆ. ಫ್ರೆಂಡ್ಸ್, ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಫಾಲೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ 24 ಗಂಟೆಯಲ್ಲಿ ನಾನು ಫಾಲೋ ಮಾಡ್ತಿರೋ ಅಂದರೆ 6 ಅವರ್ಸ್ ನನ್ನ ಈಟಿಂಗ್ ಪೀರಿಯಡ್ ಇರುತ್ತೆ. ಇನ್ನು ಮಿಕ್ಕಿದ 18 ಅವರ್ಸ್ ಏನಿರುತ್ತೆ ಅದು ಫುಲ್ ಫಾಸ್ಟಿಂಗಲ್ಲಿ ಇರುತ್ತೆ. ಅಂದರೆ ನಾನು ಫಾಸ್ಟಿಂಗ್ ಬ್ರೇಕ್ ಮಾಡೋದು ಅಂತ ಹೇಳಿದ್ರೆ ಮಧ್ಯಾಹ್ನ 1 ಗಂಟೆಗೆ ನಾನು ಈಟಿಂಗ್ ಪೀರಿಯಡ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 7 ಗಂಟೆ ಒಳಗೆ ನಾನು ಈಟಿಂಗ್ ಪೀರಿಯಡನ್ನು ಮುಗಿಸ್ತೀನಿ. ರಾತ್ರಿ 7 ಗಂಟೆಯಿಂದ ಮತ್ತೆ ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಫಾಸ್ಟಿಂಗ್ ಇರ್ತೀನಿ. ಯಾವುದೇ ಥರದ ಆಹಾರ ನಾನು ಈ ಟೈಮ್ನಲ್ಲಿ ತಗೊಳ್ಳೋದಿಲ್ಲ. ನನಗಂತೂ ತುಂಬ ಚೆನ್ನಾಗಿ ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ಕೊಡ್ತಾ ಇದೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಸೊ ಸ್ಟಾರ್ಟಿಂಗ್ ನೀವು ಯಾರಾದರೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋರು 12 ಅವರ್ಸ್ ಫಾಸ್ಟಿಂಗ್, 12 ಅವರ್ಸ್ ಈಟಿಂಗ್ ಪೀರಿಯಡ್, ಆಮೇಲೆ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. 8 ಅವರ್ಸ್ ಈಟಿಂಗ್ ಪೀರಿಯಡ್ ಅಂದರೆ 16 ಅವರ್ಸ್ ಫಾಸ್ಟಿಂಗ್ ಇರುತ್ತೆ. ಈ ಥರನೇ ನಿಮಗೆ ಎಷ್ಟು ಶಕ್ತಿ ಆಗುತ್ತೋ ಅಷ್ಟನ್ನ ಫಾಸ್ಟಿಂಗ್ ಪೀರಿಯಡನ್ನು ಇಂಪ್ರೂವ್ ಮಾಡ್ತಾ ಹೋಗೋದು.
ಈ ಫಾಸ್ಟಿಂಗ್ ಪೀರಿಯಡಲ್ಲಿ ಏನಿರುತ್ತಲ್ವ, ನಾವು ಯಾವುದೇ ಥರದ ಆಹಾರ ಪದಾರ್ಥಗಳನ್ನು ತಿನ್ನಬಾರ್ದು. ಆ ಫಾಸ್ಟಿಂಗ್ ಪೀರಿಯಡಲ್ಲಿ ನಮ್ಮ ಕ್ಯಾಲ್ರಿ ಬರ್ನಿಂಗ್ಸ್ ತುಂಬ ಹೈ ರೇಟ್ನಲ್ಲಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಏನಾದರೂ ತಿಂದ್ಬಿಟ್ವಿ ಅಂದರೆ ಮತ್ತೆ ನಾವು ವೆಯ್ಟ್ ಲಾಸ್ ಜರ್ನಿನ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನನ್ನ ಈಟಿಂಗ್ ಪೀರಿಯಡ್ ಏನಿದೆ ಅದು ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 7 ಗಂಟೆ ಒಳಗಡೆ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಸೊ ನಾನಿಲ್ಲಿ ರಾತ್ರಿ ಡಿನ್ನರ್ಗೋಸ್ಕರ ಓಟ್ಸನ್ನು ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ರೋಲ್ಡ್ ಓಟ್ಸ್ 50 ಗ್ರಾಮಷ್ಟು ತೊಗೊಂಡಿದ್ದೀನಿ. 200 ml ಅಷ್ಟು ಸ್ಲಿಮ್ ಮಿಲ್ಕ್, ತುಂಬ ತೆಳುವಾಗಿರೋಂಥ ಹಾಲನ್ನು ತೊಗೋಬೇಕು. ಗಟ್ಟಿಯಾಗಿರೋ ಹಾಲು ತೊಗೊಂಡ್ರು ಅದರಲ್ಲೂ ಕ್ಯಾಲ್ರೀಸ್ ಕೌಂಟ್ ಆಗುತ್ತೆ. ಸೊ ತೆಳುವಾಗಿರುವಂಥ ಸ್ಲಿಮ್ ಮಿಲ್ಕ್ ಅಂತ ತೊಗೊಂಡ್ರೆ ಸಾಕಾಗುತ್ತೆ. 200 ml ಅಷ್ಟು. ನೀವು ಬೇಕು ಅಂದರೆ ಹಾಲು ಬದಲಿಗೆ ಮೊಸರು ಕೂಡ ಯೂಸ್ ಮಾಡ್ಕೋಬೋದು. 1 ಸ್ಪೂನಷ್ಟು ಮಿಕ್ಸೆಡ್ ಸೀಡ್ಸ್ ಇದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಬಾದಾಮಿಯನ್ನು ನೆನೆಸಿರುವಂಥದ್ದು ಒಂದು 5 ಸಿಪ್ಪೆ ತೆಗೆದಿರುವಂಥದ್ದು ಅದನ್ನು ಕೂಡ ಹಾಕಿದ್ದೀನಿ. ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಇವೆಲ್ಲ ಸೋಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಬೆಳಗ್ಗೆ ಇದನ್ನು ಸೋಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಂಜೆ ನಾನು 7 ಗಂಟೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ನೆಮ್ಮದಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಸತಿ ಟ್ರೈ ಮಾಡಿ ನೋಡಿ. ಸ್ವೀಟ್ನೆಸ್ಗೋಸ್ಕರ ಯಾವುದೇ ಥರದ ಬೆಲ್ಲ ಆಗಲಿ ಜೇನುತುಪ್ಪ ಏನನ್ನೂ ಬಳಸ್ಕೋಬೇಡಿ. ಬೆಲ್ಲ ಜೇನುತುಪ್ಪ ಇದರಲ್ಲೂ ಸ್ವೀಟ್ನೆಸ್ ಇರುತ್ತೆ, ಇದು ಕೂಡ ಕ್ಯಾಲ್ರೀಸ್ ಕೌಂಟ್ ಆಗುತ್ತೆ. ಸೊ ಕ್ಯಾಲ್ರಿ ಮ್ಯಾನೇಜ್ಮೆಂಟ್ ಅನ್ನೋದು ವೆಯ್ಟ್ ಲಾಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ವಸ್ತುನಲ್ಲಿ ಎಷ್ಟು ಕ್ಯಾಲ್ರೀಸ್ ಇದೆ, ಎಷ್ಟೆಷ್ಟು ತೊಗೋಬೇಕು ಒಂದು ದಿನಕ್ಕೆ, ಈ ಥರದ್ದು ನಾವು ತಿಳ್ಕೊಂಡ್ಬಿಟ್ರೆ ವೆಯ್ಟ್ ಲಾಸ್ ಜರ್ನಿ ಅನ್ನೋದು ಹೀಗೆ ಚಿಟಿಕೆಯಲ್ಲಿ ಆಗಿಬಿಡುತ್ತೆ. ಫ್ರೆಂಡ್ಸ್, ಇಲ್ಲಿ ಮಧ್ಯಾಹ್ನದ ಲಂಚ್ ತಯಾರಿ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಅಂದರೆ ಒಂದು 20ರಿಂದ 25 ಗ್ರಾಮಷ್ಟು ಮಿಲೆಟ್ಸನ್ನು ನೆನೆಸಿರುವಂಥದ್ದನ್ನ ಪ್ರೆಷರ್ ಕುಕ್ಕರ್ಗೆ ಹಾಕಿದ್ದೀನಿ. 1 ಸ್ಪೂನಷ್ಟು ಹೆಸರುಬೇಳೆ ಹಾಕಿದ್ದೀನಿ. ಹಾಗೆ 2 ಸ್ಪೂನಷ್ಟು ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸುಮಾರು 2 ಗ್ಲಾಸಷ್ಟು ನೀರು ಹಾಕಿ ಒಂದು ಪ್ರೆಷರ್ ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ. ಸೊ ಪ್ರೆಷರ್ ಕುಕ್ಕರ್ ರಿಲೀಸ್ ಆದಮೇಲೆ ಈ ರೀತಿಯಾಗಿದೆ. ಮಾಲ್ಟಲ್ಲಿ ಆಲ್ರೆಡಿ ಜೀರಿಗೆ ಮೆಣಸು ಎಲ್ಲ ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಒಂದು ಘಮ ಕೊಡ್ತಾ ಇರುತ್ತೆ. ಬೇಕು ಅಂದರೆ ಇನ್ನು ಸ್ವಲ್ಪ ಮೇಲಿಂದ ಪೆಪ್ಪರ್ ಪುಡಿಯನ್ನು ಹಾಕ್ಕೊಳ್ಳಿ. ಮತ್ತು ಸಾಲ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ನಾನು ಮಧ್ಯಾಹ್ನದ ಲಂಚ್ಗೋಸ್ಕರ ತೊಗೊತಾ ಇದ್ದೀನಿ. ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಏನಿದೆ ಅದು ತುಂಬ ಚೆನ್ನಾಗಿ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಆಗ್ತಾಯಿದೆ ನನಗೆ. ತುಂಬ ಜನ ಆರ್ಡರ್ಸ್ ಹಾಕ್ತಾನೆ ಇರ್ತಾರೆ. ಸೊ ಅವ್ರು ತೊಗೊಳೋದಲ್ದಿರ ಅವರ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೂ ಕೂಡ ರೆಕಮೆಂಡ್ ಮಾಡ್ತಿದ್ದಾರೆ. ಸೊ ನಾಗವೇಣಿ ಮ್ಯಾಮ್ ಹತ್ರ ಬ್ಲ್ಯಾಕ್ ರೈಸ್ ಮಾಲ್ಟ್ ಏನು ಸಿಗ್ತಾ ಇದೆ ಅದು ತುಂಬ ಚೆನ್ನಾಗಿದೆ, ಪರ್ಚೇಸ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಥರ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ತುಂಬಾ ಫೇಮಸ್ ಆಗ್ತಾ ಇದೆ ವೆಯ್ಟ್ ಲಾಸ್ನಲ್ಲಿ ಅಂತ ಹೇಳ್ತೀನಿ. ಈಗ ಇತ್ತೀಚೆಗೆ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ನಲ್ಲಿ ಇನ್ನಷ್ಟು ಕೆಲವು ಎಕ್ಸ್ಟ್ರಾ ಪದಾರ್ಥಗಳನ್ನು ಕೂಡ ಸೇರಿಸಿದ್ದೀನಿ. ಓಟ್ಸ್ ಆಗಲಿ ಇನ್ನು ಕೆಲವಷ್ಟು ಪದಾರ್ಥಗಳು ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ. ಫ್ರೆಂಡ್ಸ್, ಬ್ಲ್ಯಾಕ್ ರೈಸ್ ಮಾಲ್ಟ್ ಜೊತೆಗೆ ನಮ್ಮ ಈ ಗ್ರೀನ್ ಹರ್ಬಲ್ ಟೀಯನ್ನು ಕಾಂಬಿನೇಷನ್ ಆಗಿ ತಗೊಂಡ್ರೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಇದೆ. ನನಗಂತೂ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನು ನನ್ನ ಮೇಲೆ ಟ್ರೈ ಮಾಡ್ಕೊಂಡ ಮೇಲೇ ನಿಮಗೆ ಈ ಪ್ರಾಡಕ್ಟ್ಸನ್ನು ಬಿಡುಗಡೆ ಮಾಡಿರೋದು. ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ತುಂಬ ಒಳ್ಳೆ ಫೀಡ್ಬ್ಯಾಕ್ಸನ್ನು ಕೊಟ್ಟಿದ್ದಾರೆ, ವಾಟ್ಸಪ್ನಲ್ಲಾಗಲಿ ಅಥವಾ ಕಾಲ್ ಮಾಡಿ. ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಅವರು ಯಾವ್ಯಾವ ಥರದ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ನಿಮಗೆ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್ ನೋಡಿ, ನನ್ನ ಹತ್ರ ಒಂದು ಆರೆಂಜ್ ಕಲರ್ ಸೀರೆ ಇತ್ತು. ಇದ್ರ ಜೊತೆಗೆ ಬ್ಲೌಸ್ ಪೀಸ್ ಬಂದಿರಲಿಲ್ಲ. ಇದಕ್ಕೆ ಬೇರೆ ನಿಯರೆಸ್ಟ್ ಮೆರೂನ್ ಕಲರ್ ಬ್ಲೌಸನ್ನು ಹಾಕ್ಕೊಂಡು ಒಂದು 2ರಿಂದ 3 ಸಲ ಉಟ್ಟಿದ್ದೀನಿ ಅಷ್ಟೇ. ಸೊ ಈಗ ಡಿಸೈಡ್ ಮಾಡಿದೆ ಇದಕ್ಕೆ ಸಪ್ರೇಟಾಗಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡೋಣ ಅಂತ. ಈಗ ಒಂದು ಹೊಸ ಥರ ಐಡಿಯಾ ಬಂದಿದೆ. ಹಾಗಾಗಿ ಇದಕ್ಕೆ ಸಪ್ರೇಟಾಗಿ ಒಂದು ಮೆರೂನ್ ಕಲರಲ್ಲಿ ಬ್ಲೌಸ್ ಪೀಸನ್ನು ತೊಗೊಂಡು ಬಂದಿದ್ದೀನಿ. ಸ್ಯಾರಿ ನೋಡಿ ಈ ರೀತಿಯಾಗಿ ಬರುತ್ತೆ, ಕಾಟನ್ ಸ್ಯಾರಿ. ಒಂದು 4ರಿಂದ 5 ವರ್ಷ ಆಗಿರುತ್ತೆ ಇದನ್ನು ತೊಗೊಂಡು. ಹಾರ್ಡ್ಲಿ 2 or 3 ಟೈಮ್ಸ್ ಉಟ್ಟಿರ್ತೀನಿ ಅಷ್ಟೇ, ಇನ್ನೂ ಹೊಸದಾಗೇ ಇದೆ. ನೋಡಿ ಈ ರೀತಿಯಾಗಿ ಮೆರೂನ್ ಕಲರಲ್ಲಿ ಕಾಟನ್ ಸಿಲ್ಕ್ ಕ್ಲಾತನ್ನು ತೊಗೊಂಡು ಬಂದಿದ್ದೀನಿ. ಇದು ಮೀಟರ್ 180 ರುಪೀಸ್ ಅಷ್ಟೇ. ಸೊ ಇದ್ರ ಮೇಲೆ ಒಂದು ಹೊಸ ಡಿಸೈನ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾವು ಒಂದು ಸ್ಯಾರಿಗೆ ಬ್ಲೌಸನ್ನು ಮ್ಯಾಚ್ ಮಾಡಬೇಕಾದ್ರೆ ಪಕ್ಕ ಅದೇ ಥರನೇ ಬ್ಲೌಸ್ ಪೀಸ್ ಇರಬೇಕು ಅಂತ ಆ ಥರ ಮಾಡಬಾರ್ದು. 1 ನೂಲು 2 ನೂಲು ಸ್ವಲ್ಪ ಡಾರ್ಕರ್ ಶೇಡ್ನಲ್ಲಿ ಅಥವಾ ಸ್ವಲ್ಪ ಲೈಟರ್ ಶೇಡ್ನಲ್ಲಿ ನಾವು ಯಾವಾಗಲೂ ಬ್ಲೌಸ್ ಪೀಸನ್ನು ತೊಗೊಬೇಕು. ನೋಡಿ ಬಾರ್ಡರ್ನಲ್ಲಿ ಏನಿದೆ ಅದೊಂದು ಸ್ವಲ್ಪ ಲೈಟರ್ನಲ್ಲಿದೆ. ನಾನು ಒಂದು 2 ನೂಲಷ್ಟು ಡಾರ್ಕರ್ ಶೇಡ್ನಲ್ಲಿ ಬ್ಲೌಸ್ ಪೀಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅಳತೆ ಬ್ಲೌಸನ್ನು
ತೆಗೆದಿಡ್ತಾ ಇದ್ದೀನಿ. ಸೊ ಮೊದಲಿಗೆ ಪೇಂಟ್ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ ಮಾಡಿಸೋಣವಾ ಅಥವಾ ಸ್ಟಿಚ್ ಮಾಡಿಸಿದ್ಮೇಲೆ ಪೇಂಟ್ ಮಾಡೋಣವಾ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಬೇಡ, ಮೊದಲಿಗೆ ಸ್ಟಿಚ್ ಮಾಡಿಸ್ಬಿಡೋಣ, ಆಮೇಲೆ ಇದ್ರ ಮೇಲೆ ವರ್ಕ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಅಳತೆ ಬ್ಲೌಸನ್ನು ತೆಗೆದಿಟ್ಟೆ. ಒಂದು ಸಲ ಈಗ ವೇರ್ ಮಾಡಿ ನೋಡಿದೆ ಅಳತೆ ಸರಿ ಇದೆಯಾ ಅಂತ. ಸೊ ಎಲ್ಲ ಪಕ್ಕ ಕರೆಕ್ಟಾಗಿದೆ. ಸೊ ಇದೇ ಬ್ಲೌಸನ್ನು ಅಳತೆ ಕೊಡೋಣ ಅಂಥೇಳಿ ತೆಗೆದಿಡ್ತಾ ಇದ್ದೀನಿ. ಹಾಗೆ ವರ್ಕ್ ಮಾಡೋದಕ್ಕೆ ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ತಗೊಂಡು ಬಂದು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಯಾವ ರೀತಿ ನಾನು ವರ್ಕ್ ಮಾಡ್ತೀನಿ, ಯಾವ ರೀತಿ ಡಿಸೈನ್ ಮಾಡ್ಕೋತೀನಿ ಅನ್ನೋದನ್ನ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಖಂಡಿತವಾಗಿಯೂ ನಮ್ಮ ನೆಕ್ಸ್ಟ್ ವಿಡಿಯೋನ ಮರಿಬೇಡಿ ನೋಡೋದನ್ನ. ಸೊ ಎಲ್ಲರಿಗೂ ಯೂಸ್ ಆಗುತ್ತೆ. ಯಾವಾಗಲೂ ನಮ್ಮ ಬ್ಲೌಸ್ ಮೇಲೆ ಅದೇ ಸೇಮ್ ಎಂಬ್ರಾಯ್ಡ್ರಿ, ಸೇಮ್ ಜರ್ದೋಸಿ ವರ್ಕ್ ಮಾಡಿಸಿ ಬೇಜಾರಾಗಿರುತ್ತಲ್ವ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ತಂದು ಇಟ್ಬಿಟ್ಟಿದ್ದೀನಿ. ಈಗ ಬ್ಲೌಸನ್ನು ಟೈಲರ್ ಹತ್ರ ತೊಗೊಂಡೋಗಿ ಹೊಲಿಯೋದಕ್ಕೆ ಹಾಕಬೇಕು. ಯಾವಾಗಲೂ ನನ್ನ ಡಿಸೈನರಿ ಬ್ಲೌಸನ್ನು ನಾನೇ ಡಿಸೈನ್ ಮಾಡ್ಕೊಳ್ಳೋದು, ನಾನೇ ಸ್ಟಿಚ್ ಮಾಡ್ಕೊಳ್ಳೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ನಡುವೆ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ನಮ್ಮ ಫುಡ್ ಪ್ರಾಡಕ್ಟ್ಸನ್ನು ಯಾವಾಗ ನಾನು ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಹಾಗಾಗಿ ಬ್ಲೌಸಸ್ನ ಹೊರಗಡೆ ಕೊಟ್ಟು ಸ್ಟಿಚ್ ಮಾಡಿಸ್ಬಿಡ್ತೀನಿ. ಈ ಸಲ ನಮ್ಮ ದಶಾಂಗಂ ಸಾಂಬ್ರಾಣಿ ಪೌಡರ್ಗೆ ತುಂಬ ಆರ್ಡರ್ಸ್ ಬಂದಿದೆ. ಹಾಗಾಗಿ ಸ್ವಲ್ಪ ಆರ್ಡರ್ಸ್ ಎಲ್ಲ ಪೆಂಡಿಂಗ್ ಇಟ್ಬಿಟ್ಟಿದ್ದೆ. ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿದ್ನಲ್ವ, ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರ್ಯಾರಿಗೆ ಪ್ರಾಡಕ್ಟ್ಸನ್ನು ಡೆಲಿವರಿ ಮಾಡಬೇಕು ಅವ್ರಿಗೆ ಆದಷ್ಟು ಬೇಗ ಒಂದು 2 ಡೇಸಲ್ಲಿ ನಮ್ಮ ದಶಾಂಗಂ ಸಾಂಬ್ರಾಣಿ ಪುಡಿಯನ್ನು ಡೆಲಿವರಿ ಮಾಡಿಬಿಡ್ತೀನಿ. ಸೊ ಯಾರೂ ಲೇಟ್ ಆಯಿತು ಅಂತ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಆದರೆ ನಮ್ಮ ಕೆಲವು ಕಸ್ಟಮರ್ಸ್ ಅವರು ಮ್ಯಾಮ್ ನೀವು ಕೊರಿಯರ್ ಮಾಡೋರ್ಗು ನಮ್ಗೆ ವೆಯ್ಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನೀವು ಕೊಡುವಂಥ ಈ ದಶಾಂಗಂ ಸಾಂಬ್ರಾಣಿ ಪುಡಿ ನಾವು ಒಂದು ದಿನಾನೂ ಬಿಡ್ದಿರ ಮನೆಗೆ ಮತ್ತು ಆಫೀಸ್ಗೆ ಹಾಕ್ತಿದ್ದೀವಿ. ಇದರಿಂದ ನಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಒಂದು ದಿನಾನೂ ನಮಗೆ ಮಿಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಿಮ್ಮ ಮನೆ ಲೊಕೇಶನ್ಸ್ ಕೊಟ್ಬಿಡಿ, ನಾವೇ ಬಂದು ತೊಗೊಂಡು ಹೋಗ್ತೀವಿ ಅಂತೇಳಿ ಅವರೇ ಡೈರೆಕ್ಟಾಗಿ ಬಂದು ಮನೆಯಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ಕಸ್ಟಮರ್ಸ್ಗೆ ನಮ್ಮ ದಶಾಂಗಂ ಸಾಂಬ್ರಾಣಿಯಿಂದ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಅವ್ರಿಗೆ ದುಡ್ಡು ಎಲ್ಲವೂ ಸ್ಟಕ್ ಆಗಿತ್ತು, ನಮ್ಮ ಸಾಂಬ್ರಾಣಿ ಪುಡಿ ಯೂಸ್ ಮಾಡ್ತಿದ್ಮೇಲೆ ಅವ್ರಿಗೆ ಆ ದುಡ್ಡು ವಾಪಸ್ ಬಂತು ಅಂತ ಕೂಡ ಮೆಸೇಜ್ ಮಾಡಿದ್ದಾರೆ. ಕೆಲವು ಪೋಸ್ಟ್ಗಳನ್ನು ನಾನು ಕಮ್ಯುನಿಟಿಲಿ ಪೋಸ್ಟ್ ಮಾಡಿಕೊಂಡಿದ್ದೆ. ಸೊ ನಮ್ಮ ಕಮ್ಯುನಿಟಿ ಟ್ಯಾಬ್ನಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಂಡ್ರೆ ಅವರ ರಿಸಲ್ಟ್ಸ್ ಎಲ್ಲ ನಾನು ಪೋಸ್ಟ್ ಮಾಡಿರೋದನ್ನ ನೀವು ನೋಡ್ಬೋದು. ಇನ್ನೂ ಬೇಕಾದಷ್ಟು ಅವರ ರಿಸಲ್ಟ್ಸ್ ಏನು ಅವ್ರಿಗೆ ಸಿಕ್ಕಿದೆ ನನಗೆ ವಾಟ್ಸಪ್ನಲ್ಲಿ ಡೈಲಿ ಕಳಿಸ್ತಾನೇ ಇರ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಈ ಸಾಂಬ್ರಾಣಿ ಪುಡಿ ಹಾಕುವಂಥ ಈ ನಮ್ಮ ಕಂಟೈನರ್ಸ್ ಏನಿದೆ, ರೆಗ್ಯುಲರ್ ಕಂಟೈನರ್ಸ್ ಯಾವಾಗಲೂ ಯೂಸ್ ಮಾಡ್ತಿರೋಂಥದ್ದು, ಅದು ಈಗ ಸ್ಟಾಕ್ ಬರ್ತಿಲ್ಲ. ಈಗ ಕಂಟೈನರ್ಸ್ ಶೇಪ್ ಮತ್ತು ಸೈಜ್ ಸ್ವಲ್ಪ ವೇರಿ ಆಗುತ್ತೆ, ಆದರೆ ತೂಕ ಮಾತ್ರ ಸೇಮ್ ಅದೇ ಥರನೇ ಇರುತ್ತೆ. ಮತ್ತು ಈಗ ನಮ್ಮ ಕಂಟೈನರ್ಸ್ ಏನಿದೆ ಅದು ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಮ್ಯಾಮ್ ಗ್ಯಾಸ್ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಗ್ಯಾಸ್ಗೂ ಈ ಕಂಟೈನರ್ಸ್ಗೂ ಏನು ಸಂಬಂಧ, ಯಾಕೆ ಈ ಥರ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, ಆ ಕಂಟೈನರ್ಸ್ ಏನವರು ತಯಾರಿ ಮಾಡ್ತಾರಲ್ವ ಫ್ಯಾಕ್ಟ್ರಿಲಿ, ಅದಕ್ಕೆ ಅವ್ರಿಗೆ ಗ್ಯಾಸ್ ಬೇಕಂತೆ. ಗ್ಯಾಸ್ ಸಿಗ್ತಾ ಇಲ್ಲ ಮ್ಯಾಮ್, ನಮಗೆ 1 to ಡಬಲ್ ಪೇ ಮಾಡಬೇಕು, ಹಾಗಾಗಿ ಕಂಟೈನರ್ಸ್ ಬೆಲೆ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಪ್ರಾಡಕ್ಟ್ಸ್ನಲ್ಲಿ ನಾನು ಇದುವರೆಗೂ ಯಾವುದೇ ಥರದ್ದು ಇನ್ಕ್ರೀಸ್ ಮಾಡಿಲ್ಲ, ಹೈಕ್ ಮಾಡಿಲ್ಲ. ಯಾಕಂದರೆ ಫಸ್ಟ್ ಯಾವ ಪ್ರೈಸ್ ಕೊಡ್ತಿದ್ನೋ ಈಗಲೂ ಕೂಡ ಅದೇ ಪ್ರೈಸ್ಗೆ ಕೊಡ್ತಿದ್ದೀನಿ. ಸಡನ್ನಾಗಿ ನಾನು ಪ್ರೈಸ್ ಹೈಕ್ ಮಾಡಿಬಿಟ್ರೆ ಕಸ್ಟಮರ್ಸ್ಗೆ ತೊಂದರೆ ಆಗುತ್ತೆ ಅಂತೇಳಿ ಸೊ ಇನ್ನು ಮುಂದಕ್ಕೆ 1-2-3 ಮಂತ್ಸಲ್ಲಿ ನಂಗೆ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳಿದ್ರೆ ನಾನು ಕೂಡ ಪ್ರೈಸಿಂಗ್ಸ್ನಲ್ಲಿ ಹೈಕ್ ಮಾಡಬೇಕಾಗುತ್ತೆ. ಯಾಕಂದರೆ ನನಗೂ ಕೂಡ ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಪ್ರಾಡಕ್ಟ್ಸನ್ನು ಫುಡ್ ಪ್ರಾಡಕ್ಟ್ಸ್ ಏನು ತಯಾರಿ ಮಾಡ್ತೀವಿ ಅದನ್ನೆಲ್ಲ ಫ್ರೈ ಮಾಡೋದಕ್ಕೆ ನನಗೂ ಕೂಡ ಗ್ಯಾಸ್ ಬೇಕಾಗುತ್ತೆ. ನಾನು ಕೂಡ 1-2 ಡಬಲ್ ಪೇ ಮಾಡಿನೇ ಗ್ಯಾಸ್ ಸಿಲಿಂಡರ್ನ ತೊಗೊಂಡು ನಾನು ನಿಮಗೆ ಪ್ರಾಡಕ್ಟ್ಸನ್ನು ಫ್ರೈ ಮಾಡಿ ನಿಮಗೆ ಸಪ್ಲೈ ಮಾಡ್ತಿರೋವಂಥದ್ದು. ಇನ್ನು 2 ಮಂತ್ಸ್ ಅಂದ್ಕೊಂಡಿದ್ದೀನಿ. ಅಷ್ಟರೊಳಗೆ ಏನಾದರೂ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತಾ ಅಥವಾ ಈ ವಾರ್ದು ಪ್ರಾಬ್ಲಮ್ಸ್ ಏನಿದೆ ಅದು ಸಾಲ್ವ್ ಆಗಿ ಗ್ಯಾಸ್ ಏನಿದೆ ಅದು ರೆಗ್ಯುಲರ್ ಪ್ರೈಸಿಂಗ್ ನಮಗೆ ಸಿಗುತ್ತಾ ಅಂತ ವೆಯ್ಟ್ ಮಾಡಿ ನೋಡ್ತೀನಿ. ಇನ್ನು 2 ಮಂತ್ಸಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ಸ್ಗೂ ಕೂಡ ಹೈಕ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ಒಂದು 100 ಬಾಕ್ಸ್ ಏನೋ ತರಿಸಿದ್ದೀನಿ. ಇದರಲ್ಲೊಂದು ಅರ್ಧಕ್ಕರ್ಧ ನಾನೀಗ ಪ್ರಾಡಕ್ಟ್ಸನ್ನು ಒಂದು 50 ಬಾಕ್ಸ್ ಆದರೂ ನಾನೀಗ ಆರ್ಡರ್ಸ್ ಬಂದಿದೆ. ಅದಷ್ಟು ಇವತ್ತು ನಾನು ಕೊರಿಯರ್ ಮಾಡಿಬಿಡಬೇಕು. ಸೊ ಸಂಜೆ ಮೇಲೆ ಈ ಕೆಲಸ ನಾನು ಇಟ್ಕೊಂಡಿದ್ದೀನಿ, ಪ್ಯಾಕಿಂಗ್ ಮಾಡೋವಂಥ ಕೆಲಸ. ನೋಡಿ ಇದು ನಮ್ಮ ದಶಾಂಗಂ ಸಾಂಬ್ರಾಣಿ ಪುಡಿ ಈ ರೀತಿಯಾಗಿರುತ್ತೆ. ಒಂದು ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ಸ್ ಕೊಡುತ್ತೆ. ಇದುವರೆಗೂ ಯಾರು ಟ್ರೈ ಮಾಡಿಲ್ವೋ ಖಂಡಿತವಾಗಿಯೂ ಟ್ರೈ ಮಾಡಿ.
ಇದರಲ್ಲಿ ಸಾಕಷ್ಟು ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿರ್ತೀನಿ. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೊಂದು 80% ನಿಮಗೆ ತೋರಿಸಿರ್ತೀನಿ ಅಷ್ಟೇ, ಇಂಥದ್ದು ಹಾಕ್ತೀನಿ ಅಂತ. ಇನ್ನೊಂದು 20% ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ಸೀಕ್ರೆಟ್ಸನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಲಕ್ಷ್ಮಿಯನ್ನು ಬೇಗನೆ ಆಕರ್ಷಣೆ ಮಾಡುತ್ತೆ. ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕಿ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ನಮ್ಮೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಸುಮಾರು ಒಂದು 2 kg ಬ್ಲ್ಯಾಕ್ ರೈಸ್ ಮಾಲ್ಟ್ ಒಬ್ಬರು ಕಸ್ಟಮರ್ ಆರ್ಡರ್ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಇವತ್ತೇ ಕೊರಿಯರ್ ಮಾಡಬೇಕು. ಜೊತೆಗೆ ಒಂದು ರಾಗಿ ಚಾಕೋ ಮಾಲ್ಟ್. ಸೊ ಇದಿಷ್ಟು ಪ್ರಾಡಕ್ಟ್ಸನ್ನು ಇವತ್ತು ನಾನು ಕೊರಿಯರ್ ಮಾಡಬೇಕು. ಯಾರಿಗಾರು ಪ್ರಾಡಕ್ಟ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಆರ್ಡರ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾರು ನಮ್ಮ ವಿಡಿಯೋದಲ್ಲಿ ಯಾವುದೇ ಒಂದು ಚಿಕ್ಕ ಪಾರ್ಟ್ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.